ಒಂದು ಹಳ್ಳಿಯಲ್ಲಿ 2 ಗಂಟೆ ಕಾಲ್ ಬರುತ್ತೆ ಒಬ್ಬ ಆಶಾ ಕಾರ್ಯಕರ್ತೆಗೆ, ಮೇಡಮ್ ನಮ್ಮ ಮನೆಯಲ್ಲಿ ಗರ್ಭಿಣಿ ಇದ್ದಾರೆ, ಹೆರಿಗೆ ಆಗುವಂತಹ ಪರಿಸ್ಥಿತಿ ಇದೆ, ಬನ್ನಿ. 2 ಗಂಟೆಗೆ ಬರ್ತಾಳೆ ಆಶಾ ಕಾರ್ಯಕರ್ತೆ. ರಾತ್ರಿ 2 ಗಂಟೆ ಆದರೂ ತಮ್ಮ ಕುಟುಂಬವನ್ನು ಬಿಟ್ಟು ಇವ್ರ ಜೊತೆ ಆಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಬರ್ತಾರೆ. ಯಾಕೆ ಬರ್ತಾರ್ರಿ? ಸಮಾಜ ಸೇವೆ ಅಂತ ತಿಳಿದು ಬರ್ತಾರೆ. ಅದು ನನ್ನ ಕರ್ತವ್ಯ ಅಂತ ತಿಳಿದು ಬರ್ತಾರೆ. ಅದು ನನ್ನ ಜವಾಬ್ದಾರಿ ಅಂತ ತಿಳಿದು ಬರ್ತಾರೆ. ಆದರೆ ಸರ್ಕಾರ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ನೋಡಿದರೆ ಅವ್ರೇನು ನಿಮ್ಮ ಗುಲಾಮ್ರ? ಅವ್ರು ನೀವು ಏನು ಜೀತಕ್ಕೆ ಇಟ್ಕೊಂಡಿದ್ದೀರಾ? ಆದಷ್ಟು ಬೇಗ ಆಶಾ ಕಾರ್ಯಕರ್ತೆಯರ ಸಂಬಳವನ್ನು, ಗೌರವಧನವನ್ನು ಹೆಚ್ಚಿಸಬೇಕು ಮತ್ತು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸಬೇಕು. ಯಾಕಂದರೆ ಈ ಸಮಾಜದಲ್ಲಿ ನನಗನ್ಸಿದ ಮಟ್ಟಿಗೆ ಭಾಳಷ್ಟು ಶ್ರಮ ಇದೆ ಆಶಾ ಕಾರ್ಯಕರ್ತೆಯರದು, ಭಾಳಷ್ಟು ಶ್ರಮ ಇದೆ. ಅವ್ರಿಗೆ ನ್ಯಾಯ ಸಿಗಬೇಕು. ಇಲ್ಲ, ನೀವೊಂದು ವೇಳೆ ಭರವಸೆ ಕೊಡದಿದ್ರೆ, ಅವರು ಫ್ರೀಡಮ್ ಪಾರ್ಕ್ನಲ್ಲಿ ಅವತ್ತು ಹೋರಾಟ ಹಿಂತೆಗೆದುಕೊಳ್ಳದೇ ಹೋಗಿದ್ರೆ ಇಷ್ಟು ಹೊತ್ತಿಗೆ ನಿಮ್ಮ ಸರ್ಕಾರ ಗಡಗಡ ಅಂತ ನಡುಗ್ತಿತ್ತು.